ಸರ್ ಆಮೇಲೆ RSS ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು ಮೈದಾನಗಳು ಪಾರ್ಕ್ಗಳು ಇಂಥ ಕಡೆ ಎಲ್ಲ RSS ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅಂತ ಸರ್ಕಾರಕ್ಕೆ ನಿಮ್ಮ ಸಚಿವರು ಪತ್ರವನ್ನು ಬರೆದಿದ್ದಾರೆ. ಇದನ್ನು ಬಿಜೆಪಿಯನ್ನ ರಾಜಕೀಯವಾಗಿ ಅಣಿತಕ್ಕಂಥ ಪ್ರಯತ್ನ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಯಿತು. ಈ ವಿಚಾರ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ನಾನು ಮಾತಾಡಿಲ್ಲ ಅನ್ಸುತ್ತೆ, ಬರೆದಿದ್ದಾರೆ ಅಂತೇಳಿ ತಾವು ಮಧ್ಯದಲ್ಲಿ ಬರೆದಿದೆ, ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಕಾನೂನಾತ್ಮಕವಾಗಿ ಏನಿದೆ ಅದನ್ನೆಲ್ಲನೂ ಕೂಡ ತೀರ್ಮಾನ ಕೈಗೊಳ್ತಾರೆ. ಕಾನೂನಾತ್ಮಕವಾಗಿ ಅದನ್ನ ಏನ್ ಮಾಡ್ಲಿಕ್ಕೆ ಬರ್ತದೆ ನೋಡ್ಕೊಡೋದು. ಯಾವುದೇ ಕೋಮುವಾದಿ ಸಂಘಟನೆ ಇರಲಿ, ಈಗ ನಿನ್ನೆ ನಮ್ಮಲ್ಲಿ ಯಾರೋ ಬರ್ತಾ ಇದ್ರು, ನಾನೇ SP ಫೋನ್ ಮಾಡಿ ಹೇಳಿದೆ, ಏನಾದ್ರು ಬಂದು ಏನಾದ್ರು ಮಾತಾಡ್ತಾರಪ್ಪ, ಅದು ಕ್ಯಾನ್ಸಲ್ ಆಗಿ ಹೋಯ್ತು ಪುಣ್ಯಕ್ಕದು. ಪ್ರಚೋದನೆ ಮಾಡುವಂಥದ್ದು ಇದು ಅದನ್ನು. ಬಟ್ ಈಗ ನಾವು ಈ RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕಿದೆ, ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ತಮಿಳುನಾಡಿನ ಮಾದರಿಯಲ್ಲಿ ಅಧ್ಯಯನ ಮಾಡಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನನ್ಕಿಂತ ಜಾಸ್ತಿ ಫಾಸ್ಟ್ ಆಗಿ ನಿಮ್ಗೆ ಗೊತ್ತಿತ್ತು. ಈ ಚಟುವಟಿಕೆಗಳಿಗೆ ಸರ್ RSS ಪಥಸಂಚಲನ ಇದೆಲ್ಲ ಪೊಲೀಸ್ ಅನುಮತಿ ಇಲ್ಲದೆ ಮಾಡ್ತಾರೆ. ಈಗ ಪೊಲೀಸ್ ಅನುಮತಿ ಇರಬೇಕು. ಅದು ನ್ಯಾಚುರಲ್ ಆಗಿ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ಸುಮ್ಮನೆ RSS ಪಥಸಂಚಲನಕ್ಕೆ ಹೋಗಿ ಹಚ್ಚಕ್ಕೆ ಹೋಗ್ಬೇಡಿ. ಯಾವುದೇ ಕಾರ್ಯಕ್ರಮ, ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ರಿ ತಾವು, ಈಗ ಹಿಂದೆ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ್ದ ಕೆಲಸ ಆಗಲಿ, ಮತ್ತು ಮೊನ್ನೆ ಯಾರು ನಮ್ಮ ಕರೂರ್ ಘಟನೆ ಆಗಲಿ, ಬಟ್ ಇಲ್ಲಿ ಆ ಮತ್ತೆ ಇದಕ್ಕೆ ಆಗೋದಿಲ್ಲ. ಅದನ್ನು ಕೂಡ ನಾವು ಒಪ್ತೇನೆ, ಯಾಕಂದರೆ ಅಲ್ಲಿ ಆ ರೀತಿ ಜಂತುಗಳೇ ಆಗಿದ್ದು ಆಗೋದಿಲ್ಲ. ಅದಕ್ಕೆ ಪರವಾನಗಿ ಅನ್ನೋದು ಅದು ಫಾರ್ಮ್ಯಾಲಿಟಿ, ಇಟ್ಸ್ ಬಿನ್ ಟೇಕನ್, ಕಾನೂನು. ಅದು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಾಡ್ಬೇಕಾಗ್ತದೆ ಕಾರ್ಯಕ್ರಮ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಹೇಳ್ತೀನಿ ನಾನು. ಆಯ್ತು, ನೆಕ್ಸ್ಟ್ ಯಾರ್ಯಾರು ಭಸ್ಮ ಹಾಕ್ತಾರೋ ಏನೋ ಹಾಕ್ತಾರೆ, ಇವ್ರ ಕೈಗಿಲ್ಲ. ಅದು ಮ್ಯಾಲಿದೆ ನೋಡೋನು, ಯಾರು ಭಸ್ಮ ಆಗ್ಬೇಕು ಯಾರು ಭಸ್ಮ ಆಗೋದಲ್ಲ ಅಂತೇಳಿ. ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋರು ಮ್ಯಾಲಿದಾರ, ಅಲ್ಲಿಗೆ ನಾವು ಹೆದರ್ಬೇಕು. ಅವ್ರಿಗೊಬ್ರಿಗೆ ಶಕ್ತಿ ಇರೋದು. ಯಾವ ವ್ಯಕ್ತಿ ಕಡೆ ಆಗ್ಲಿ ಯಾರ ಕಡೆ ಆಗ್ಲಿ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ. ಒಂದಷ್ಟು ವಿಭಿನ್ನವಾದಂತಹ ಅಭಿಪ್ರಾಯಗಳು. ನೆಕ್ಸ್ಟ್ ಟಾಪಿಕ್.